ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಯಿತು ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಮೀನ ಬಂದು ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಜ್ಜಿ ಕೂಡ ಬರ್ತಾರೆ. ಆಗ ಮೀನಾ ಏನು ಮಾಡ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಅಜ್ಜಿ, ಅಡುಗೆ ಮಾಡೋಕ್ಕೆ ತರಕಾರಿ ಕಟ್ ಮಾಡ್ತಾ ಇದ್ದೆ. ಓ, ನನಗೆ ಗೊತ್ತೇ ಇರಲಿಲ್ಲ ಕಣೆ. ಅಲ್ಲ ಕಣೆ, ಯಾಕೆ ರೆಡಿ ಆಗದೆ ಹೀಗೆ ಕೂತಿದ್ಯಾ? ಅಡುಗೆ ಕೆಲಸ ಎಲ್ಲ ಇದೆ ಕಣಜ್ಜಿ, ಅದನ್ನೆಲ್ಲ ಮುಗಿಸ್ಬಿಟ್ಟು ರೆಡಿ ಆಗ್ತೀನಿ. ನೋಡು, ಇದನ್ನೆಲ್ಲ ಬಿಟ್ಟು ಮೊದಲೋಗಿ ರೆಡಿ ಆಗ್ಬಾ ಅಜ್ಜಿ ಕೆಲಸ ಅಂತ ಹೇಳಿದಾಗ, ಯಾಕೆ ನೀನೊಬ್ಬಳೇ ಕೆಲಸ ಮಾಡಬೇಕು? ಈ ಮನೇಲಿ ನೀನೊಬ್ಳು ಮಾತ್ರ ಸೊಸೆನಾ? ಯಾಕೆ ಅವರಿಬ್ಬರು ಸೊಸೆರಲ್ವಾ? ಅವರು ಕೆಲಸ ಮಾಡ್ತಾರೆ, ಹೋಗು. ಅಲ್ಲ ಅಜ್ಜಿ, ಅದು ಅವರು ಅಂತ ಹೇಳಿದಾಗ, ಸುಮ್ಮನೆ ಹೋಗ್ತೇ ಇಲ್ವಾ? ಅವರು ಬರಲಿ ಅಜ್ಜಿ, ರೆಡಿ ಆಗ್ತೀನಿ. ಹೇಳಿದ ಮಾತನ್ನ ಕೇಳಬೇಕು, ಬಿಟ್ಬಿಟ್ಟು ಎದ್ದೋಗು, ಹೋಗು ಅಂತ ಹೇಳಿ ಕಳಿಸ್ತಾರೆ. ಅವಳು ಹೊರಗಡೆ ಬರ್ತಾಳೆ. ಅಷ್ಟರಲ್ಲಿ ಶಾಂತಿ ಮತ್ತು ಮನೋಜ್ ಇಬ್ಬರು ಕೂಡ ಬರ್ತಾ ಇರ್ತಾರೆ. ಮೀನಮ್ಮ, ಅಡುಗೆ ಕೆಲಸ ಎಲ್ಲ ಮುಗೀತಾ ಅಂತ ಹೇಳಿದಾಗ, ಯಾಕೆ ಅವಳೊಬ್ಬಳೇ ಯಾಕೆಲ್ಲ ಕೆಲಸನೂ ಮಾಡಬೇಕು ಅಂತ ಹೇಳ್ತೀನಿ? ಅಯ್ಯೋ ಅತ್ತೆ, ಅದು ಅವಳ ಜವಾಬ್ದಾರಿ. ಅಡುಗೆ ಕೆಲಸ ಅವಳ ಜವಾಬ್ದಾರಿ, ಒಪ್ಕೋತೀನಿ. ಅಷ್ಟೆಲ್ರಿಗೂ ಆಗುತ್ತೆ ತಾನೆ, ಎಲ್ಲರೂ ಮಾಡಲಿ ಬಿಡೆ ಅಂತ ಹೇಳಿ ಹೇಳ್ತಾರೆ. ಅತ್ತೆ, ಅವಳೇ ಈ ಮನೆಯಲ್ಲಿ ಅಡುಗೆ ಮಾಡೋದು. ಯಾಕೆ ಇಬ್ಬರು ಸೊಸೆರಿಲ್ವಾ? ಯಾಕೋ ಮನೋಜ, ನೀನು ಹೆಂಡ್ತಿ ಇಲ್ವಾ? ರೋಹಿಣಿ, ಕರಿ ಅವಳನ್ನ ಅಂತ ಹೇಳಿದಾಗ, ಅಯ್ಯೋ ಅಜ್ಜಿ, ಅವಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ತಿಳಿಸಾರಿಗೆ ತರಕಾರಿ ಹಾಕಿ ಮಾಡಿರ್ತಾಳೆ, ಒಂಚೂರು ಚೆನ್ನಾಗಿ ಮಾಡಲ್ಲ. ಅಲ್ಲ, ಮೇಕಪ್ ಅಷ್ಟು ಬೆಳಿಬೇಕು ಇಷ್ಟು ಬೆಳಿಬೇಕು ಅಂತ ಗೊತ್ತಾಗುತ್ತೆ ಅಂದಮೇಲೆ ಸಾರಿಗೆ ಉಪ್ಪು ಖಾರ ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ವೇನೋ? ಕರಿ ಅವಳೇ ಮಾಡಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅತ್ತೆ, ಅದು ಅಂತ ಹೇಳಿದಾಗ, ನೋಡು ಶಾಂತಿ, ಅವಳು ಅಡುಗೆನ ಮಾಡಲ್ಲ ಇವತ್ತು. ನೀನು ಮುಂದೆ ನಿಂತ್ಕೊಂಡು ಅವಳ ಹತ್ರನೇ ಅಡುಗೆ ಕೆಲಸ ಎಲ್ಲ ಮಾಡಿಸ್ಬೇಕು. ನೀನು ಹೋಗಿ ರೆಡಿಯಾಗಿ ಹೋಗ್ಬಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಬಾರೆ ಇಲ್ಲಿ, ಎಲ್ಲೇ ಒಡವೆ ಎಲ್ಲ ಎಲ್ಲೇ ಯಾವುದೂ ಹಾಕ್ಕೊಂಡಿಲ್ಲ? ಈ ಮನೆಯವರೆಲ್ಲ ಒಡವೆ ಹಾಕ್ಕೊಂಡು ಮಿಂಚ್ಕೊಂಡು ಸುಕ್ಕೊಂಡು ತಿರುಗ್ತಾ ಇದ್ದಾರೆ. ನೀನ್ಯಾಕೆ ಬರೀ ಕತ್ತಲ್ಲಿ ಇದೆಯಾ? ಮೊದಲು ಕೊಟ್ಟಿರೋ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಬಾ. ಯಾಕೆ ನಿಮ್ಮ ಅತ್ತೆ ಕಡೆ ನೋಡ್ತಾ ಇದೆಯಾ? ಯಾಕೆ ಅದನ್ನು ಕೊಟ್ಟಿಲ್ವಾ ಅವಳು ಅಂತ ಹೇಳ್ತಾಳೆ. ಆಗ, ಅಯ್ಯೋ ಅತ್ತೆ, ನನ್ನ ಹತ್ರ ಇಲ್ಲಪ್ಪ, ಅದನ್ನೆಲ್ಲ ಅವತ್ತೇ ಕೊಟ್ಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ. ಹೋಗು, ಹಾಕೊಂಡು ಬಾ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೋಗ್ಬಿಡ್ತಾರೆ. ಶಾಂತಿ, ಅಡುಗೆ ಎಲ್ಲ ನೀಟಾಗಿ ಮಾಡಿಸ್ಬೇಕು. ನನಗೆ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿರಬೇಕು, ಗೊತ್ತು ತಾನೆ ಅಂತ ಹೇಳಿದಾಗ, ಹಾಂ ಅತ್ತೆ, ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಮಾಡಿಸ್ಲೇಬೇಕು ಅತ್ತೆ, ಇಲ್ಲಾಂದರೆ ಬಿಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಮೀನಿನ ಕೈಯಲ್ಲಿ ಏನಾದರೂ ಅಡುಗೆ ಕೆಲಸ ಮಾಡಿಸಿದ್ರೆ ನಿನ್ನ ಕಾಲನ್ನ ಲೊಟಕಂತ ಮುರಿದು ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಮನೋಜ, ಅಮ್ಮ ಬಾರಮ್ಮ ಇಲ್ಲಿ, ಏನ ನೀನು ಅಂತ ಹೇಳಿದಾಗ, ಅಜ್ಜಿ ಒಡವೆಗಳನ್ನೆಲ್ಲ ಹಾಕೊಂಡು ಬಾ ಅಂತ ಹೇಳಿದ್ದಾರೆ. ಮೊದಲೇ ಅವ್ರಿಗೆ ಏನಾದರೂ ನಾವು ಕೊಟ್ಟಿರೋ ಒಡವೆಗಳು ಡೂಪ್ಲಿಕೇಟು ಅಂತ ಗೊತ್ತಾಗೋಗ್ಬಿಡ್ತು ಅಂತ ಅಂದರೆ, ದರಿದ್ರದೋನೆ ಮನೆ ಹಾಳ, ಎಲ್ಲ ಮಾಡ್ದೆಲ್ಲ ಮಾಡಿಬಿಟ್ಟು ನನ್ನನ್ನು ಎದುರಿಸ್ತೀಯಾ? ಹೋಗೋ ದರಿದ್ರದೋನೆ ಅಂತ ಹೇಳಿ ಬೈದು ಕಳಿಸ್ಬಿಡ್ತಾರೆ. ಈ ಕಡೆ ಕಸ್ತೂರಿ ಟಿವಿನ ಹೊತ್ಕೊಂಡು ಬರ್ತಾ ಇರ್ತಾರೆ. ಆಗದೆ ಬಾಗ್ಲ ಹತ್ರ ಬಂದು ನೆಲೆಸ್ಬಿಡ್ತಾರೆ. ಆಗ ಶಾಂತಿ, ಶಾಂತಿ ಎಲ್ಲಿದೆಯೇ ಶಾಂತಿ ಅಂತ ಹೇಳಿ ಹೋಗ್ತಾರೆ. ಇವರೆಲ್ಲರೂ ಕೂಡ ರೆಡಿಯಾಗಿ ಬಂದು ಕೂತಿರ್ತಾರೆ. ಅಷ್ಟರಲ್ಲಿ ಶಾಂತಿ, ಅಲ್ಲಿ ನೋಡು, ಕಸ್ತೂರಿ ಅಮ್ಮನ ವಾಯ್ಸ್ ಬಂದಂಗೆ ಕಾಣಿಸ್ತಾ ಇದೆ, ಏನು ನೋಡೋಗು ಕೇಳೋಗು ಅಂತ ಹೇಳಿ ಹೇಳ್ತಾರೆ. ಇವಳೊಬ್ಳು, ಇಲ್ಲೇ ಇದೇನು ಕಣ್, ಬಾರೆ ಕಸ್ತೂರಿ ಅಂತ ಹೇಳಿದಾಗ, ನೀನು ಬಾರೆ ಇಲ್ಲಿ ಅಂತ ಹೇಳಿ ಕರೀತಾರೆ. ಏನೇ ಟಿ ವಿ ತಂದುಬಿಟ್ಯಾ? ತೊಗೊಂಡು ಬಾರೆ ಒಳಗಡೆ, ಇಲ್ಲಾಕೆ ಇಟ್ಟಿದ್ಯಾ? ನಾನು ತೊಗೊಂಡು ಬರೋದಕ್ಕಾಗಿದ್ರೆ ನಾನು ಯಾಕೆ ನಿನ್ನನ್ನು ಕರಿತಾ ಇದ್ದೆ? ನನ್ನ ಕೈಯಲ್ಲಿ ಆಗೋದಿಲ್ಲ, ಅಲ್ಲಿಂದ ಹೊತ್ಕೊಂಡು ಹೆಂಗೋ ಬಂದಿದ್ದೀನಿ, ಇಲ್ಲಿಂದನೂ ತೊಗೊಂಡು ಬಾ ಅಂತ ಹೇಳ್ತೀಯಾ? ಬೇಕಿದ್ರೆ ತಗೋ, ಇಲ್ಲಾಂದರೆ ಬಿಟ್ಬಿಡು ಅಂತ ಹೇಳಿ ಹೇಳ್ತಾಳೆ. ಆಗ, ಸರಿ ಸರಿ ಆಯಿತು ಇರು. ಸೂರ್ಯ, ರವಿ ಬಾರೋ ಇಲ್ಲಿ ಅಂತ ಹೇಳ್ತಾನೆ. ಆಗ ಬರ್ತಾರೆ. ಏನಮ್ಮ, ಹೋಗು ಆ ಟಿ ವಿ ತೊಗೊಂಡು ಬಾ. ಇನ್ನು ಟಿ ವಿನ ಅಂತ ಹೇಳಿದಾಗ, ಹೌದು ಕಣೋ, ನಿಮ್ಮ ಅಜ್ಜಿ ಗಿಫ್ಟ್ ಮಾಡೋದಕ್ಕೆ ನಾನೇ ತರಿಸಿರೋದು, ಹೋಗಿ ತೊಗೊಂಡು ಬಾ ಅಂತ ಹೇಳ್ತಾರೆ. ಇಷ್ಟು ದೊಡ್ಡದೇನಮ್ಮ ಅಂತ ಹೇಳಿ ತೊಗೊಂಡು ಬಂದಿರ್ತಾನೆ. ಇದೇನೇ ಇದು ಶಾಂತಿ ಅಂತ ಹೇಳಿದಾಗ, ಅಯ್ಯೋ ಟಿ ವಿ ಕಣತ್ತೆ. ಏನು ಟಿ ವಿನ? ನೀನು ಯಾಕೆ ಟಿ ವಿ ತೋರಿಸ್ದೆ ಅಂತ ಹೇಳಿದಾಗ, ಅದು ನೀವನ್ನೇ ಕೇಳಿದೆ, ಅಮ್ಮ ಅತ್ತೆಗೇನು ಗಿಫ್ಟ್ ಕೊಡ್ತೀರಾ ಅಂತ, ನಾನು ಇನ್ನೂ ಗಿಫ್ಟೇ ಕೊಡೋಲ್ಲ ಅಂತ ಹೇಳಿಬಿಟ್ರೆ, ಅದಕ್ಕೆ ನಮ್ಮ ಅತ್ತೆಗೆ ನಾನು ಪ್ರೀತಿಯಿಂದ ಗಿಫ್ಟು ಅಂತ ಹೇಳಿ ಟಿ ವಿ ತರಿಸಿದ್ದೀನಿ ಅಂತ ಹೇಳ್ತಾಳೆ. ಏನು, ನೀನು ಗಿಫ್ಟು ಅಂತ ಟಿ ವಿ ತರಿಸ್ತಾ ಅಂತ ಹೇಳಿದಾಗ, ಹೌದ್ರಿ, ಯಾಕ್ರಿ ಅಂತ ಹೇಳಿದಾಗ, ಅಮ್ಮ ಗಿಫ್ಟ್ ಕೊಡ್ತಾರೆ ಅಂತ ತಾನೇ ನೀನು ಗಿಫ್ಟ್ ಕೊಡ್ತಾ ಇರೋದು ಅಂದರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಅಲ್ಲ, ಗಿಫ್ಟ್ ಅಮ್ಮಂಗೋಸ್ಕರ ನೀನು ತರಬೇಕು ಅಂತ ಯೋಚನೆ ಮಾಡಿದ್ಯಲ್ಲ, ಅದೇ ದೊಡ್ಡ ಗಿಫ್ಟು ಕಣೆ ಅಂತ ಹೇಳಿ ಹೇಳ್ತಾರೆ. ಅಮ್ಮ, ನೀನೇನಮ್ಮ ಇಂಥ ಕೆಲಸ ಮಾಡಿದ್ಯಾ? ಇದು ತಪ್ಪು ಕಣಮ್ಮ ಅಂತ ಹೇಳ್ತಾರೆ. ತಪ್ಪು? ಏನು ತಪ್ಪು ಅಂತ ಹೇಳ್ತಾರೆ. ನೀನು ಟಿ ವಿಯಲ್ಲಿ ತೊಗೊಂಡೆ, ಅದು ಶೋರೂಮಲ್ಲಿ. ಯಾವ ಶೋರೂಮಲ್ಲಿ? ಅದು ಕಸ್ತೂರಿ ಗೊತ್ತಿರೋ ಶೋರೂಮಲ್ಲಿ. ನಮ್ಮ ಮನೆಯಲ್ಲೇ ಶೋರೂಮ್ ಇದೆ, ಅಂಥದ್ರಲ್ಲಿ ನನ್ನ ಶೋರೂಮಲ್ಲಿ ನೀನು ಟಿ ವಿ ತೊಗೊಳೋದು ಬಿಟ್ಟು ನೀನಕ್ಕಮ್ಮ ಅವ್ರ ಹತ್ರ ತೊಗೊಂಡೆ ಅಂತ ಹೇಳಿದಾಗ, ಅಯ್ಯೋ ಅವ್ರಿಗೆ ಗೊತ್ತಿರೋರು ಕಣೋ, ಪರಿಚಯ ಇರೋರು, ತುಂಬ ಹಳೆಯವರು, ಅದಕ್ಕೆ ಅಲ್ಲಿ ತೊಗೊಂಡ್ವಿ ಅಂತ ಹೇಳಿದಾಗ, ಇಲ್ಲ, ನೀನು ಈ ಟಿ ವಿನ ಅಲ್ಲಿ ತೊಗೋಬಾರ್ದಾಗಿತ್ತು, ನನ್ನ ಹತ್ರನೇ ತೊಗೋಬೇಕಾಗಿತ್ತು. ಮನೋಜ, ಅವರು ಎಲ್ಲರೂ ತೊಗೊಳ್ಳಿ, ನಿನಗೇನೋ ಪ್ರಾಬ್ಲಮ್ಮು, ನೀನು ಅವ್ರಿಗೆ ಅಂತ ಏನಾದರೂ ಎಕ್ಸ್ಟ್ರಾ ಡಿಸ್ಕೌಂಟ್ ಹಾಕಿ ಕೊಡ್ತಾ ಇದ್ಯಾ? MRP ಏನಿರುತ್ತೋ ಅದನ್ನೇ ಕಣೋ ಕೊಡೋದು ಅಂತ ಹೇಳಿದಾಗ, ಹಾಗಿದ್ಮೇಲೆ ಅವರೆಲ್ಲರೂ ತೊಗೋತಾರೆ ಬಿಡೋ, ನಿನಗೆ ಯಾಕೆ ಅಂತ ಹೇಳ್ತಾರೆ. ಆದರೂ ಇದು ತಪ್ಪು, ಇದು ನಾನು ಒಪ್ಪೋದಿಲ್ಲ, ನನ್ನ ಅಂಗಡಿಲೇ ತೊಗೋಬೇಕಾಗಿತ್ತು ನೀನು ಅಂತ ಹೇಳ್ತಾನೆ. ಅಯ್ಯೋ ಇದು ಹಳೇದು ಕಣೋ ಅಂತ ಹೇಳ್ತಾರೆ. ಹಳೇದು ಅಂತ ಹೇಳಿ ಎಲ್ಲ ಮುಖ ನೋಡ್ತಾ ಇರ್ತಾರೆ. ಅಂದರೆ ಇವ್ರಿಗೆ ಗೊತ್ತಿರೋ ಪರಿಚಯ ಇರೋರ್ದು
ತುಂಬ ಹಳೇ ಕಸ್ಟಮರು ಇವರು ಅವರಿಗೆ, ಅದಕ್ಕೆ ಅವ್ರ ಹತ್ರ ತೊಗೊಂಡಿರೋದು ಅಂತ ಹೇಳ್ತಾರೆ. ಆಗ ಕಸ್ತೂರಿ ಅಮ್ಮ ನೀವೇ ತಂದಿದ್ದ? ಹಾಂ, ನಮ್ಮದು ಹಳೇದು ಮನೇಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಮನೇಲಿ ಹಳೇದು? ಇದು ಹಳೆ ಟಿ ವಿನೇನೆ ಶಾಂತಿ? ಅಯ್ಯೋ ಅತ್ತೆ, ಹಳೇದು ಅಂಗಡಿ ಅಂತ ಹೇಳಿದ್ದು, ಇವ್ರಿಗೆ ಪರಿಚಯ ಇರೋರು ಅಂಗಡಿ, ಹಳೆ ಕಸ್ಟಮರು ಅಂತ ಹೇಳಿದ್ದು ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಮೀನಾ ಕೂಡ ಬರ್ತಾಳೆ. ಆಗ ಅಜ್ಜಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೆ, ದೃಷ್ಟಿನೇ ಆಗುತ್ತೆ ನೋಡು, ನೀನೇನು ಕೆಲಸ ಮಾಡಬಾರ್ದು, ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋಬೇಕು ಆಯಿತಾ ಅಂತ ಹೇಳಿದಾಗ ಆಯ್ತಜ್ಜಿ ಅಂತ ಹೇಳ್ತಾಳೆ. ಅಯ್ಯೋ ರವಿ, ಇದೇನಿದು ಟಿ ವಿ ಅಂತ ಹೇಳಿದಾಗ ಹೌದಕ್ಕೆ ಅಮ್ಮ ಅಜ್ಜಿಗೋಸ್ಕರ ತರಿಸಿರೋ ಟಿ ವಿ ಅಂತ ಹೇಳಿದಾಗ ಹೌದಾ, ಎಷ್ಟಾಯಿತು ಆಂಟಿ ಅಂತ ಹೇಳಿ ಕೇಳ್ತಾರೆ. ಆಗ ಅದು ನನ್ನ ಮಗುಂದಮ್ಮ ಇದು ಅಂತ ಹೇಳ್ತಾರೆ. ನಿಮ್ಮ ಮಗುಂದು ಈಗ ತಾನೇ ನೀವು ತಂದ್ರಿ ಅಂತ ಹೇಳಿದ್ರೆ, ಅಂದರೆ ನಮ್ಮ ಮಗ ಅವರಿಗೆ ತುಂಬ ಪರಿಚಯ ಅಲ್ವಾ, ಹಳೆ ಪರಿಚಯ, ಅವನೇ ಕೊಡಿಸ್ತಾ ಅಂತ ಹೇಳಿ ಹೇಳ್ತಾರೆ. ಓ ಹಾಗಾ, ಸರಿ ಆಯಿತು ಅಮ್ಮ, ನಾನು ಇದನ್ನ ಒಪ್ಪಲ್ಲ ಅಂತ ಹೇಳಿದಾಗ ಬಾಯಿ ಮುಚ್ಕೊಂಡು ಕೂತ್ಕೋ ಹೋಗೋ ಅಂತ ಹೇಳಿ ಹೇಳ್ತಾರೆ. ಒಂದು ಸ್ವಲ್ಪ ನೀರು ಕೊಡಪ್ಪ ಅಂತ ಹೇಳಿ ಹಾಗೆ ಕಸ್ತೂರಿ ನೀರು ಈಸ್ಕೊಂಡು ಕುಡಿದು ಸೈಡಲ್ಲಿ ಕೂತಿರ್ತಾರೆ. ಅಷ್ಟರಲ್ಲಿ ಕುಸುಮ ಅವರು ಬರ್ತಾರೆ ಮತ್ತು ಕನಕ ಬರ್ತಾಳೆ. ಆಗ ಓ ಬನ್ನಿ ಕುಸುಮ, ಬನ್ನಿ ಅಂತ ಹೇಳಿ ಹೇಳ್ತಾರೆ. ಆಗ ಬರವಾ ಬಾ ಕೂತ್ಕೋ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾಗ ಹ್ಞೂ ಅಜ್ಜಿ ಚೆನ್ನಾಗಿದ್ದೀನಿ, ನೀವು ಅಜ್ಜಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಕನಕ ಕೂಡ ವಿಶ್ ಮಾಡ್ತಾ ಇರ್ತಾಳೆ. ಆಗ ಬನ್ನಿ ಕೂತ್ಕೊಳ್ಳಿ, ಎಲ್ಲರೂ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಆಶೀರ್ವಾದ ತಗೋತಾರೆ. ಇವಳಿಗೂ ಆಗಲೇ ಮದುವೆ ಸಮಯ ಬಂದಾಗ್ಬಿಟ್ಟಿದೆ ಅಲ್ವೇನೋ ರಂಗ ಅಂತ ಹೇಳಿದಾಗ ಹೌದಮ್ಮ, ಇವಳು ಲರ್ನಿಂಗ್ ವಿತ್ ಅರ್ನಿಂಗು ಹೂನು ಕಟ್ತಾಳಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಓ ಭಾಳ ಒಳ್ಳೆ ಕೆಲಸ, ಮದುವೆ ಮಾಡಿ ಮುಗಿಸ್ಬಿಡೋದೆ ಇವಳ್ದು. ಹೋದ ವರ್ಷ ಓದಿದ್ದು ಮುಗಿದ್ಮೇಲೆ ನಂದು ಈ ಸಲ ಲಾಸ್ಟ್ ಇಯರ್ ಅಜ್ಜಿ, ಎಕ್ಸಾಮ್ ಬರೆದ್ರೆ ಮುಗೀತು ಅಂತ ಹೇಳ್ತಾರೆ. ಹೌದೌದು, ಇವಳಿಗೆ ಮದುವೆ ಮಾಡಿಬಿಡ್ಬೇಕು ಅಂತ ಹೇಳಿ ರವಿ ಹೇಳ್ತಾನೆ. ಯಾಕೋ ನಾನು ಈಗಲೇ ಮದುವೆ ಆಗಲ್ಲ ಅಂತ ಹೇಳಿ ಕನಕ ಹೇಳ್ತಾಳೆ. ಯಾಕೆ ಮದುವೆ ಆಗಿ ನಾವು ಮಾತ್ರ ಕಷ್ಟಪಡಬೇಕಾ? ನೀನು ಕಷ್ಟಪಡು, ನನ್ನ ಮದುವೆಯಾಗಿ ನೀನು ಕಷ್ಟಪಡ್ತಾ ಇದೆಯಾ ಅಂತ ಹೇಳಿ ಒಂದು ಶ್ರುತಿ ಹೊಡಿತಾಳೆ. ಆಗ ಮಾತಿಗೆ ಹೇಳಿದೆ, ತಮಾಷೆಗೆ ಹೇಳಿದೆ ಶ್ರುತಿ ಅಂತ ಹೇಳ್ತಾಳೆ. ಆಂಟಿ ಅತ್ತೆ, ಬೇಗ ಇವಳ್ಗೊಂದು ಮದುವೆಯನ್ನು ಗಂಡು ನೋಡ್ಬಿಟ್ಟು ಮದುವೆ ಮಾಡಿ ಕಳಿಸ್ಬಿಡಿ ಅಂತ ಹೇಳಿದಾಗ ಇಲ್ಲಪ್ಪ, ನಾನು ಈಗಲೇ ಮದುವೆ ಆಗೋದಿಲ್ಲ, ನಾನು ಇನ್ನೂ ಓದ್ಬಿಟ್ಟು ಕೆಲಸ ಎಲ್ಲ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದೌದು, ಹಾಗೆಲ್ಲ ಏನೂ ಇಲ್ಲ, ಮುಗಿಸಿದ ತಕ್ಷಣ ಹುಡುಗನ ನೋಡೋದಕ್ಕೆ ಶುರು ಮಾಡೋದೆ, ನಮಗೆಲ್ಲ ಸರಿ ಹೋಯ್ತು ಅಂತಂದರೆ ಮದುವೆ ಕೆಲಸ ಶುರು ಮಾಡಿಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಹೌದೌದು, ನಿಮಗೆ ಅನುಕೂಲಸ್ಥ ಅಂತಂದರೆ ಹೇಗಿರಬೇಕು, ನಮ್ಮ ಥರನಾ ಯಾರಾದರೂ ಒಬ್ಬ ರೈಲು ಓಡಿಸ್ತಾ ಇರಬೇಕು, ನಿಮ್ಮ ಮನೆಯವ್ರು ಯಾರಾದರೂ ಹೋಗಿ ಅದಕ್ಕೆ ತಲೆ ಕೊಡಬೇಕು, ಆಗ ಬಂದು ನೀವು ಅವ್ರ ಮನೆಗೆ ಮದುವೆ ಮಾಡಿಕೊಡ್ಬೇಕು, ಇಷ್ಟೇ ತಾನೇ ಅಂತ ಹೇಳಿದಾಗ ಏನೇ ಅಸಹ್ಯವಾಗಿ ಮಾತಾಡ್ತೀಯಾ, ನೀನು ಆಗಿರೋ ವಯಸ್ಸಿಗಾದರೂ ಮರ್ಯಾದೆಯಿಂದ ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ಕುಸುಮಮ್ಮ ನೀವೇನು ಬೇಜಾರು ಮಾಡ್ಕೋಬೇಡಿ ಅಮ್ಮ, ಅವಳು ಇರೋದೇ ಹಾಗೆ ಅಂತ ಹೇಳಿದಾಗ ಲೇ ಶಾಂತಿ, ಬಾಯಿ ಮುಚ್ಕೊಂಡು ಕೂತ್ಕೋ, ನಾವಿಲ್ಲಿ ಮಾತಾಡ್ತಾ ಇದ್ವಾ ಅಲ್ವಾ, ನೀನೇ ಅವಳೆ ಮಧ್ಯದಲ್ಲಿ ಮಾತಾಡೋದಕ್ಕೆ ಅಂತ ಹೇಳಿದಾಗ ಅಯ್ಯೋ ಯಾಕೆ, ನಾನು ನಿಮ್ಮ ಮನೆಯವಳಲ್ಲ, ಫೀಲ್ಡಲ್ಲಿ ಇದ್ದಿದ್ದು ಮಾತ್ರಕ್ಕೆ ನೀನು ಪ್ಲೇಯರ್ ಆಗಲ್ಲ ಕಣೆ, ಅಂಪೇರು ಅಂತ ಹೇಳಿ ಹೇಳ್ತಾರೆ. ಆಗ ಅಯ್ಯೋ ಇದು ನನ್ನ ಡೈಲಾಗು, ನಾಚಿಕೆ ಇಲ್ವೇನೆ ನಿನಗೆ, ನಿನ್ನ ಮಗಂಗೆ ಬೈದರು ಅಂತ ಹೇಳಿ ಅವಮಾನ ಪಟ್ಕೊಂಡು ಕೋಪ ಮಾಡ್ಕೊಂಡು ಕೂತ್ಕೊಳ್ಳೋರನ್ನ ನೋಡಿದ್ದೀನಿ, ಇದು ನನ್ನ ಡೈಲಾಗು ಅಂತ ತಿರ್ಕೊಂಡು ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ? ಸುಮ್ ಕೂತ್ಕೊ ಅಂತ ಹೇಳಿದಾಗ ನೋಡು, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರೆ ಸರಿ, ಇಲ್ಲಾಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಶಾಂತಿ ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಾರೆ. ಆಗ ಸುಮ್ಮನೆ ಕೋಪ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಅಷ್ಟರಲ್ಲಿ ರವಿ ಹೋಗಿ ಕೇಕ್ ಎಲ್ಲ ತೊಗೊಂಡು ಬಂದು ರೆಡಿ ಮಾಡ್ತಾ ಇರ್ತಾನೆ, ಬೆಲೂನ್ ಕೂಡ ಎಲ್ಲ ಇರುತ್ತೆ. ಅಷ್ಟರಲ್ಲಿ ಎಲ್ರಿಗೂ ಕೂಡ ಕಾಫಿ ಕೊಟ್ಟಿರ್ತಾಳೆ. ಇವಳಿಗೂ ನಾವೇ ನೋಡಿ ನಿಂತು ಮದುವೆ ಮಾಡೋಣಮ್ಮ, ನನಗೆ ಗೊತ್ತಿರೋರ್ಗೆಲ್ರಿಗೂ ಹೇಳ್ತೀನಿ, ಒಳ್ಳೆ ಹುಡುಗ ಸಿಕ್ಕಿದ ತಕ್ಷಣ ಮದುವೆ ನಾವೆಲ್ಲರೂ ನಿಂತ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾರೆ. ಆಗ ಬೇಡಮ್ಮವ, ಇವಳು ಓದಿ ಆದಮೇಲೆ ಕೆಲಸ ತೊಗೊಳ್ಳಿ, ಇವಳು ಕಾದ್ಮೇಲೆ ಇವಳು ನಿಂತ್ಕೊಂಡು ಆಮೇಲೆ ಇವಳು ಮದುವೆ ಆಗಲಿ ಅಂತ ಹೇಳಿ ಹೇಳ್ತಾರೆ. ಆಗ ಹೌದು ಕರೆಕ್ಟ್, ಮೀನವ್ರು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ಎಷ್ಟು ಕನಕ ನೀನು ಮೊದಲು ಕೆಲಸ ತಗೋ, ಆಮೇಲೆ ರೆಸ್ಪೆಕ್ಟಾಗಿ ತನಗೆ ತಾನೇ ಸಿಗುತ್ತೆ ಅಂತ ಹೇಳಿದಾಗ ಹೆಣ್ಮಕ್ಳು ಅವ್ರವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಹೇಳಿ ರೋಹಿಣಿ ಕೂಡ ಹೇಳ್ತಾಳೆ. ಆಗ ಅದಲ್ಲಮ್ಮ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇರೋದು ನಿಜನೇ, ಗಂಡ ಹೆಂಡತಿ ಇಬ್ಬರು ದುಡಿದ್ರೆ ಸಂಸಾರನೂ ಚೆನ್ನಾಗಿರುತ್ತೆ, ಆದರೆ ಅಂತ ಹೇಳಿದಾಗ ಇಲ್ಲಮ್ಮವ, ಇವಳು ಓದಿ ಕೆಲಸ ತೊಗೊಳ್ಳಿ, ಆಮೇಲೆ ಮದುವೆ ಆಗಲಿ, ಆಮೇಲೆ ಇವಳಿಗೇನು ಬರಲ್ಲ, ಇವಳು ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ, ಏನು ಇಲ್ಲದೆ ಇರೋರ ಮನೆಯಿಂದ ಬಂದಿದ್ದಾಳೆ ಅಂತ ಹೇಳಿ ಅವಮಾನ ಪಡ್ಕೊಳ್ಳೋ ಅಂಥ ಜೀವನ ಇವಳಿಗೆ ಬರೋದು ಬೇಡ, ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಮನೆಯವರೆಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ಶಾಂತಿ ಮುಖ ತಿರುಗಿಸ್ಕೊಂಡು ಕೂತ್ಕೋತಾಳೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗಂತೂ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.